ಇಲ್ಲಿ ನಾವು ತಳ್ಳಿಕ್ಕಾಗಲ್ಲ. ಅನ್ಯಾಯ ಆಗ್ತಾ ಇಲ್ವಾ? ಸಭಾಪತಿಗಳೇ, 25,000 ಕೋಟಿ ಬೇರೆದಕ್ಕೆ ಕೊಡ್ತಾ ಇಲ್ವಾ? ಸಭಾಪತಿಗಳೇ, ಒಂದಂತೂ ನೋಡಿ, ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಇಲ್ಲ ಅಂದ್ರೆ ಯಾಕೆ ಅಂದ್ರೆ ಇದನ್ನ ಕೇಳಿರೋದು ಏನ್ ಹೇಳಿ, ನೀವು ಓದಬೇಕು, ಅವ್ರು ಉತ್ತರ ಕೊಡಬೇಕು ಅನ್ನುವಂಥದ್ದು. ಆದ್ರೆ ಇದೊಂದು ಸ್ವಲ್ಪ ವಿಚಾರ ಚರ್ಚೆ ಆಗ್ಲಿ ಅನ್ನೋ ಉದ್ದೇಶಕ್ಕೆ ನಿಮ್ಗೆ ಅವಕಾಶ ಕೊಟ್ಟಿದ್ದೀವಿ. ಇದನ್ನ ಉಪಯೋಗ ಮಾಡ್ಕೊಳ್ಳಿ, ಯಾರು ದುರುಪಯೋಗ ಮಾಡ್ಕೊಳ್ಬೇಡಿ ಅಷ್ಟೇ. ಆಯ್ತಾ? ನಾನೇ ಉಪಯೋಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ, ಎಲ್ರಿಗೂ ಆಗ್ಬೇಕು, ಎಸ್ ಟಿ ಒಳ್ಳೇದಾಗ್ಬೇಕು ಅನ್ನೋ ದೃಷ್ಟಿಯಿಂದಲೇ ಒಂದು ಸಣ್ಣ ಚರ್ಚೆಗೆ ಅವಕಾಶ ಕೊಟ್ಟಿದೆ. ಮಾತನಾಡಿ, ನೀವು ಇನ್ನೊಂದು ನಿಮಿಷದಲ್ಲಿ ಒಂದು ನಿಮಿಷ ಮುಗಿಸ್ತೇನೆ ಸಭಾಪತಿಗಳೇ. ಇದು ಸಹೋದರ, ನಾನು ನಿಮಗೆ ನೀತಿ ಆಯೋಗ, ಗವರ್ಮೆಂಟ್ ಆಫ್ ಇಂಡಿಯಾದ ಗೈಡ್ಲೈನ್ಸು ಇದೆ, ಇದನ್ನ ಓದಿದ್ದೀನಿ. ಈ ಗೈಡ್ಲೈನ್ಸ್ ಪ್ರಕಾರನೇ ನಮಗೆ ರಾಜ್ಯ ಸರ್ಕಾರಗಳಿಗೆ SC ST ಏನು ಸ್ಕೀಮ್ಸ್ ಇದೆ, ನಾವು ಗ್ಯಾರಂಟಿ ಅಂತ ಚುನಾವಣೆ ಹೇಳಿರೋದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ. ಗ್ಯಾರಂಟಿ ಇಸ್ ಆಲ್ಸೋ ಎ ಸ್ಕೀಮ್. ಇದ್ರ ಜೊತೆಗೆ ಒಂದೇ ಒಂದು ಸಮಾಪ್ತಿಗಳೇ ಮುಗಿಸ್ತೀನಿ. ಆಮೇಲೆ ರಾಜಸ್ಥಾನಲ್ಲಿ, ಮಧ್ಯಪ್ರದೇಶಲ್ಲಿ, ತೆಲಂಗಾಣಲ್ಲಿ, ಆಂಧ್ರ ಪ್ರದೇಶಲ್ಲಿ, ಆಮೇಲೆ UP ಯಲ್ಲಿ ಇದನ್ನೇ ಸರ್ಕಾರ ಉಪಯೋಗ ಮಾಡ್ತಾ ಇದೆ, ಇದೇ ತರ ಮಾಡ್ತಾ ಇದೆ. ಸೊ ಆಕ್ಚುಲಿ ನೀವು ಏನಾದ್ರೂ ಅಬ್ಜೆಕ್ಟ್ ಮಾಡಬೇಕಾದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಮೇಲೆ ಪ್ರತಿಭಟನೆ ಮಾಡಬೇಕು. ನಿಮ್ಮ ಸರ್ಕಾರ UP ಯಲ್ಲಿ ನಿಮ್ಮ ಸರ್ಕಾರ, ಮಧ್ಯಪ್ರದೇಶದಲ್ಲಿ ನಿಮ್ಮ ಸರ್ಕಾರ, ರಾಜಸ್ಥಾನಲ್ಲಿ ನಿಮ್ಮ ಸರ್ಕಾರ, ಅದನ್ನ ನೀವು ಅವ್ರ ಬಗ್ಗೆ ಪ್ರತಿಭಟನೆ ಮಾಡಬೇಕು. ಸಭಾಪತಿಗಳೇ, ಇವರು ವಾಕೌಟ್ ಮಾಡಕ್ ಹೋಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವ್ರಿಗೆ ಉತ್ತರ ತಗೊಳಕ್ ನೈತಿಕತೆ ಇಲ್ಲ. ನೀವು ವಾಕೌಟ್ ಮಾಡಿದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ವಿರುದ್ಧ ವಾಕೌಟ್